ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಭೀಮನಕೋಣೆಯಲ್ಲಿ ಸಮುದಾಯ ಆಧಾರಿತ ಪುನರ್ವಸತಿ ಕಾರ್ಯಾಗಾರ ಉದ್ಘಾಟನೆ. ತ್ಯಾಗರ್ತಿ ವಿದ್ಯುತ್ ಗ್ರಿಡ್ ಕಾಮಗಾರಿ ವಿಳಂಬ ಖಂಡಿಸಿ ಪ್ರತಿಭಟನೆ. ಅವಕಾಶಗಳು ಸಿಕ್ಕಿದರೆ ಹಾಗೂ ವಿಶೇಷ ತರಬೇತಿ ದೊರಕಿದರೆ ವಿಶೇಷ ಚೇತನ ಮಕ್ಕಳು ಆಕಾಶಕ್ಕೆ ಕೈ ಚಾಚಬಲ್ಲರು ಎಂದು ಸಾಗರದ ತಹಸೀಲ್ದಾರ್ ಡಾಕ್ಟರ್ ಪ್ರತಿಭಾ ಅವರು ಹೇಳಿದರು. ಸಾಗರ ತಾಲೂಕು ಚೈತನ್ಯ ವಿಶೇಷ ಶಿಕ್ಷಣ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ, ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಶಿವಮೊಗ್ಗ ಮತ್ತು ಸ್ವಾಸ್ತಿಕ್ ಸೊಸೈಟಿ ಆಫ್ ಕರ್ನಾಟಕ ಬೆಂಗಳೂರು ಇವರ ವತಿಯಿಂದ ನಡೆದ ಸಮುದಾಯ ಆಧಾರಿತ ಪುನರ್ವಸತಿ ಮಾಹಿತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಎಲ್ಲವನ್ನೂ ಪಡೆದಂತಹ ನಾವುಗಳು ಸಾಧನೆ ಮಾಡುವುದು ವಿಶೇಷವಲ್ಲ, ಆದರೆ ಈ ವಿಶೇಷ ಮಕ್ಕಳು ಸಾಮಾನ್ಯ ಮಕ್ಕಳಿಗಿಂತಲೂ ಹೆಚ್ಚು ಪ್ರತಿಭೆಯನ್ನು ಮತ್ತು ಸಾಧಿಸಿದ್ದನ್ನು ನೋಡಿದರೆ, ಸೂಕ್ತ ಶಿಕ್ಷಣ ದೊರಕಿದರೆ ಈ ಮಕ್ಕಳು ಸಮಾಜದ ಮುಖ್ಯವಾಹಿನಿಗೆ ಬರುವುದು ಕಷ್ಟಕರವಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಜಿಲ್ಲಾ ಪಂಚಾಯತ್ ಮತ್ತು ಅಂಗವಿಕಲರ ಕಲ್ಯಾಣ ಇಲಾಖೆ ಹಾಗೂ ಚೈತನ್ಯ ಸಂಸ್ಥೆಗಳಿಗೆ ಆಭಾರಿಯಾಗಿದ್ದೇನೆ ಎಂದು ಕೂಡ ಅವರು ಹೇಳಿದರು. ಶಿವಮೊಗ್ಗ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿ ಸುವರ್ಣ ವಿ ನಾಯಕ್ ಮಾತನಾಡಿದರು. ಕಾರ್ಯಾಗಾರದಲ್ಲಿ ಚೈತನ್ಯ ಶಾಲೆಯ ಮಕ್ಕಳಲ್ಲದೆ ಸಾಗರ, ಹೊಸನಗರ ತಾಲೂಕು ವ್ಯಾಪ್ತಿಯ ವಿಶೇಷ ಮಕ್ಕಳು 2 ದಿನದ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದು, ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳಿಗೆ ಸೂಕ್ತ ಶಿಕ್ಷಣ ಮತ್ತು ಸೌಲಭ್ಯಗಳನ್ನು ದೊರಕಿಸಿಕೊಡುವ ಬಗ್ಗೆ ಪೋಷಕರು ಆಸಕ್ತಿ ವಹಿಸಬೇಕು ಎಂದು ಚೈತನ್ಯ ಸಂಸ್ಥೆಯ ಅಧ್ಯಕ್ಷರಾದ BH ರಾಘವೇಂದ್ರ ಅವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸ್ವಾಸ್ತಿಕ್ ಸಂಸ್ಥೆಯ ಮುಖ್ಯಸ್ಥರಾದ ಜೀವನ್ ಆರ್ ಸುಮಿತ್ರಾ ಅವರು ಸಂಸ್ಥೆಯ ಕಾರ್ಯಚಟುವಟಿಕೆ ಬಗ್ಗೆ ಮಾತನಾಡಿದರು. ಚೈತನ್ಯ ವಿಶೇಷ ಶಾಲೆಯ ಸಂಸ್ಥಾಪಕರಾದ ಶಾಂತಲಾ, ಟ್ರಸ್ಟಿ ನಾಗರಾಜ್ ಎಂ, ಜ್ಯೋತಿ KR, ತನುಜ್ ಶೆಟ್ಟಿ, ಸುರೇಶ್ KN, ಶ್ರೀಕಾಂತ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಸಾಗರ ತಾಲೂಕಿನ ಉಳ್ಳೂರು ತ್ಯಾಗತಿ ವಿದ್ಯುತ್ ಗ್ರಿಡ್ ಕಾಮಗಾರಿ ತಕ್ಷಣ ಮುಗಿಸುವಂತೆ ಒತ್ತಾಯಿಸಿ ಗುರುವಾರ ವಿದ್ಯುತ್ ಗ್ರಿಡ್ ಹೋರಾಟ ಸಮಿತಿ ವತಿಯಿಂದ ಕರೆ ಮಾಡಲಾಗಿದ್ದ ತ್ಯಾಗರ್ತಿ ಬಂದ್ ಯಶಸ್ವಿಯಾಗಿದೆ. ಬಂದ್ ಹಿನ್ನೆಲೆಯಲ್ಲಿ ಗ್ರಾಮದ ಯಾವುದೇ ಅಂಗಡಿ ಮುಂಗಟ್ಟುಗಳು ಬಾಗಿಲು ತೆರೆಯದೆ ಬಂದ್ಗೆ ಸಹಕಾರ ನೀಡಿದರು. ಸುರಿಯುವ ಮಳೆಯ ನಡುವೆಯೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ವಿಳಂಬ ಖಂಡಿಸಿ ಸಭೆ ನಡೆಸಲಾಯಿತು. ಈ ವೇಳೆ ಹೋರಾಟ ಸಮಿತಿಯ ಸೋಮಶೇಖರ್ ಲಾವಗೆರೆ, ಕೇಂದ್ರ ಸಾಂಬಾರು ಮಂಡಳಿ ಸದಸ್ಯ ಪ್ರಸನ್ನ ಹೆಗಡೆ ಕೆರೆಕೈ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು, ಕುಮಾರಸ್ವಾಮಿ ಕೊಪ್ಪ, ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ, ಪ್ರಶಾಂತ್ KS, ಮಹಾಬಲೇಶ್ವರ ಗೌಡ ಸೇರಿದಂತೆ ಹೋರಾಟ ಸಮಿತಿಯ ಎಲ್ಲ ಪ್ರಮುಖರು ಮಾತನಾಡಿದರು. ಅಪಾರ ಸಂಖ್ಯೆಯಲ್ಲಿ ರೈತರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಸಾಹೇಬರ ಇಚ್ಛಾಶಕ್ತಿಯನ್ನ ನಾವು ಗೌರವಿಸ್ತಾ ಇರ್ತೇವೆ. ಅದಾದ ನಂತರ ಒಂದಿಷ್ಟು ವಿಳಂಬ ಆಗ್ತದೆ. ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಶ್ರೀಯುತ ಹಾಲಪ್ಪರಿದ್ದಾಗ ಸುನೀಲ್ ಕುಮಾರ್ ಅವರು ಬಂದು ಮಿನಿಸ್ಟರ್ ಆಗಿರ್ತಾರೆ, ಪವರ್ ಮಿನಿಸ್ಟರ್, ಅವ್ರು ಬಂದು ಭೂಮಿ ಪೂಜೆ ಮಾಡಿ ಶುರುವಾಗ್ತದೆ. ಹಾಗೆ ಶುರುವಾದ ನಂತರ ಮತ್ತೆ ಒಂದಿಷ್ಟು ವಿಳಂಬ ಆಗ್ತದೆ. ಇದರಲ್ಲಿ ಸನ್ಮಾನ್ಯ ಶ್ರೀಯುತ ಗೋಪಾಲಕೃಷ್ಣ ಜಡೂರು ಸಾಹೇಬರು ಶಾಸಕ ಆದ ನಂತರ ಈ ಭಾಗದ ಸಾಕಷ್ಟು ಜನ ಮುಖಂಡರು ಮತ್ತು ರೈತರುಗಳು ಹೋಗಿ ನಮಗೆ ವಿದ್ಯುತ್ ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗ್ತದೆ, ನಮಗೆ ಜೀವನದ ಪ್ರಶ್ನೆ, ನಮ್ಮ ಮಕ್ಕಳ ಜೀವನದ ಪ್ರಶ್ನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಯೋಚನೆ ಮಾಡಿಬಿಟ್ಟು ಶಾಸಕ ಹತ್ರ ಹೋದಾಗ ಶಾಸಕರು ಅವತ್ತೇ ಏನ್ ಇಂಜಿನಿಯರ್ಗಳಿಗೆ ಮಾತಾಡಿ ಯಾರಿಗೆ ಕಂಟ್ರಾಕ್ಟ್ ಕೊಟ್ಟಿದ್ದೀರಿ ಅವರೆಲ್ಲ ಬರಕ್ ಹೇಳಿ ಅಂತ ಒಂದು ರೇಟ್ ಡೇಟನ್ನ ನಿಗದಿ ಮಾಡ್ತಾರೆ. ಅದರಾದ ನಂತರ ಒಂದು ವಾರದಲ್ಲಿ 2005 ಒಂದು ಮೀಟಿಂಗ್ ಆಗುತ್ತೆ. ತಕ್ಷಣದಲ್ಲಿ ಕೆಲಸ ಶುರುವಾಗಬೇಕು ಅಂತ, ಅದೇ ರೀತಿ ಕೆಲಸ ಕೂಡ ಶುರುವಾಗುತ್ತೆ. ಅದಾದ ನಂತರ ಒಂದಿಷ್ಟು ದಿನಗಳ ನಂತರ ಒಂದಿಷ್ಟು ಬದಲಿ ಮಾರ್ಗ ಮತ್ತೆ ಏನ್ ಟವರ್ಗಳು ಬರಬೇಕಾದಂತ ಮಾರ್ಗಗಳು ಸರಿ ಇಲ್ಲ ಅಂತ ಇರ್ತಕ್ಕಂಥದ್ದನ್ನ ಒಂದಿಷ್ಟು ಜನ ರೈತರು ವಿರೋಧ ವ್ಯಕ್ತಪಡಿಸ್ತಾರೆ. ಅತ್ಯಂತ ಗಂಭೀರವಾಗಿ ಮಾತಾಡ್ತೀವಿ. ನೀವು ಕೊಡ್ತಾ ಇರ್ತಕ್ಕಂಥ ವಿದ್ಯುತ್ ಭಿಕ್ಷೆ ಅಲ್ಲ, ನಮ್ಮ ರೈತರ ಹಕ್ಕು, ರೈತರ ಹಕ್ಕಿದು. ನಾನಿಲ್ಲಿ ಇತ್ತು ಅಧಿಕಾರಿಗಳು ಪೊಲೀಸ್ನವರು ಇರೋದ್ರಿಂದ ಇಂಟೆಲಿಜೆನ್ಸ್ ಇಲ್ಲಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಈ ಹೋರಾಟಕ್ಕೆ ಬಂದಿರ್ತಾರೆ ಏನಾಯ್ತು ಅಂತ ರಿಪೋರ್ಟ್ ಕೊಡೋದಕ್ಕೆ. ದಯವಿಟ್ಟು ರಿಪೋರ್ಟ್ ಕೊಡಿ ಪೊಲೀಸ್ ಅಧಿಕಾರಿಗಳು. ಇಂಧನ ಸಚಿವರೇ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಅವರು ಮೊನ್ನೆ ಕೂಡ ಬಂದಿದ್ರು, ಅಲ್ಲಿ ಬಂದು ನೋಡಿದೆ. ನಿಮ್ ರಿಪೋರ್ಟ್ ಹೋಗ್ಲಿ, ಈ ತರದೊಂದು ಸಮಸ್ಯೆ ಇದೆ 110 kV
ಈ ತರ ಆಗ್ಬಿಟ್ಟಿದೆ ಅಂತ ಹೇಳ್ತಕ್ಕಂಥದ್ದು ಒಂದು ಚರ್ಚೆಯಾಗಿ ಪರಿಹಾರಾತ್ಮಕವಾದಂತ ಕೆಲಸ ಶೀಘ್ರ ಆಗೋ ರೀತಿಯಲ್ಲಾದ್ರೂ ಒಂದು ಸಹಾಯ ಮಾಡಿ ರೈತರಿಗೆ ಹೋಗಿ ಮಾನವೀಯ ದೃಷ್ಟಿಯಿಂದ. ಉಳ್ಳೂರು ಗ್ರಾಮ ಪಂಚಾಯತಿ ವತಿಯಿಂದ ಗ್ರಿಡ್ ಹೋರಾಟ ಸಮಿತಿಯಿಂದ ನಾವು ಗ್ರಿಡ್ ವಿಳಂಬ ನೀತಿಯನ್ನು ಖಂಡಿಸಿ ಒಂದು ಬೃಹತ್ ಹೋರಾಟ ಮತ್ತು ಜಾಗೃತಿ ಬಂದ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮ ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲ 3-4 ಗ್ರಾಮ ಪಂಚಾಯತಿಯ ರೈತ ಬಾಂಧವರು, ನಾಗರಿಕರು ಹಾಗೂ ನಮ್ಮ ಭಾಗದ ರೈತ ಸಂಘದ ಮುಖಂಡರು, ಹಸಿರು ಸೇನೆಯ ಮುಖಂಡರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಅಧ್ಯಕ್ಷರುಗಳು, ಜಾಗೃತಿ ಹಾಗೂ ತಾಲೂಕ್ ಪಂಚಾಯತಿಯ ಮಾಜಿ ಸದಸ್ಯರುಗಳು ಕೂಡ ಈ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು